ಹಾಯ್ ವೀಕ್ಷಕರೇ, ಹೇಗಿದ್ದೀರಾ? ಈ ಥರ ಉಬ್ಬಿ ಬರೋ ರೊಟ್ಟಿ ನೀವು ಮಾಡಬೇಕಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈಸಿಯಾಗಿ ತೋರಿಸ್ತಾ ಇದ್ದೀನಿ, ನೋಡ್ಕೊಂಡು ಬನ್ನಿ ಹೇಗೆ ಮಾಡೋದು ಅಂತ. ನೀವು ಮಾಡ್ಕೊಳ್ಳಿ ಮನೆಯಲ್ಲಿ. ಈಗ ಹೆಸರು ಇಡ್ತಾ ಇದ್ದೀನಿ. 2 ಕಪ್ ಹಿಟ್ಟಿಗೆ ನಾನು 1 ಕಪ್ ನೀರು ಹಾಕ್ತಾ ಇದ್ದೀನಿ. ನೋಡಿ, ಈ ಥರ ಕುದಿಬೇಕು. ನೀರು ಕುದೀತಾ ಇದ್ದ ಹಾಗೇ ತೆಗೆದು ತವ ಇಟ್ಟು ಹಿಟ್ಟಿಗೆ ನೀರು ಹಾಕಬೇಕು. ಒಂದು ಕಡೆ ನೀರು ಹಾಕ್ತಾ ಇರಬೇಕು, ಒಂದು ಕಡೆ ಚಮಚೆಯಿಂದ ಕಲಿಸ್ತಾ ಇರಬೇಕು. ಕಲಿಸ್ಕೋತ ಅದನ್ನು ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಹಿಟ್ಟು ಕೈಲಿಂದ ಮಿಕ್ಸ್ ಮಾಡ್ಕೋಬೇಕು. ಹಿಟ್ಟು ಬಿಸಿ ಇರುತ್ತೆ, ಸ್ವಲ್ಪ ಜೋಪಾನವಾಗಿ ಮಾಡ್ಕೋಬೇಕು. ಕೈ ಸುಡೋ ಚಾನ್ಸಸ್ಸು ಇರುತ್ತೆ, ಆದರೆ ಅದು ಆರೋಕ್ಕೂ ಬಿಡಬಾರ್ದಲ್ಲ, ಆ ಥರ ಮಾಡಬೇಕು. ನಮಗೇನು ಹಳ್ಳಿ ಕಡೆ ಮಾಡಿ ರೂಢಿ ಇರುತ್ತೆ. ನೋಡಿ, ಸ್ವಲ್ಪ ತಣ್ಣೀರು ಹಾಕ್ಕೊಂಡು ನಾನು ಕಲಿಸ್ಕೊತಾ ಇದ್ದೀನಿ. ಎಷ್ಟು ನಾವು ನಾದ್ಕೋತೀವೋ ಅಷ್ಟು ರೊಟ್ಟಿ ಉಬ್ಬಿ ಬರುತ್ತೆ. ಬಕ್ರಿನೂ ಅಂತಾರೆ, ರೊಟ್ಟಿನೂ ಅಂತಾರೆ. ನೋಡಿ, ಈ ಥರ ನಾದ್ಕೋಬೇಕು. 2 ಕೈಯಿಂದ ಹದ ಸಿರಿ ನಾದ್ಕೊಂಡ್ರೇ ರೊಟ್ಟಿ ತಟ್ಟೋಕ್ಕೆ ಬರೋದು. ನೋಡಿ, ಈ ಥರ ತಟ್ಟೋದಂದರೆ ಈ ಥರನ ಮಾಡಿದ್ರೇ ಬಕ್ರಿ ಅಂತಾರೆ. ಲಟ್ಟಿಸಿ ಮಾಡೋದ್ರಿಂದ ಅದು ಅಷ್ಟು ರುಚಿ ಕೊಡಲ್ಲ. ಈ ಥರ ಮಾಡಿ ನೋಡಿ, ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದಾರಲ್ಲ, ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್. ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಈಗ ತೆವೆ ಹಾಕಿದ್ದೀನಿ. ಹಾಕಿರೋಪೇನೆ ಅದಕ್ಕೊಂದು ಕಾಟನ್ ಅರ್ಬಿ ತೊಗೊಂಡು ತುಂಬ ಎಲ್ಲೂ ಬಿಡಲಾರ್ದ ನೀರು ಹಚ್ಚಬೇಕು. ಹಚ್ಚಾದ್ಮೇಲೆ ಸ್ವಲ್ಪ ಈ ಕಡೆ ಆ ಕಡೆ ಮಾಡಿಕೊಂಡು ತಿರುವಿ ಹಾಕಬೇಕು. ಅಂದರೆ ಮೆತ್ತಗೆ ಅವು ಸಂಧ್ಯಾಗಳಿಪರಂತ ಮೆತ್ತಗೆ ಉಳಿತವೆ ರೊಟ್ಟಿ. ಈ ಕಡೆ ಒಂದು ತಟ್ಟೆ ತಯಾರು ಮಾಡಿಕೊಡ್ದಾಗ ಈ ಕಡೆ ಇದು ಬೇದಿರಬೇಕು. ಆ ಥರ ನಾವು ಮೇನೇಜ್ ಮಾಡಬೇಕು. ನೋಡಿ ಹೇಗೆ ಉಬ್ಬಿಕೊಂಡು ಬಂದಿದೆ ಅಂತ. ಈ ಥರ ನೀವು ಚೆನ್ನಾಗಿ ಹಿಟ್ಟು ಮನೆಯಾಗ ಮಾಡ್ಕೊಂಡು ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ. ನೀವು ಜವಾರಿ ರೊಟ್ಟಿನೂ ಮನೆಯಾಗ ಮಾಡ್ಕೊಂಡು ತಿನ್ಬೋದು. ಬಿಗ್ನೆಸ್ ಇದ್ದವ್ರಿಗೂ ಬರುತ್ತೆ ಇದು. ತುಂಬ ಈಸಿ ರೊಟ್ಟಿ. ನೋಡಿ, ನಂದು ರೊಟ್ಟಿ ಊಟ ತಯಾರಾಯಿತು. ಹೇಗೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ.